ಇವತ್ತು ಅಲ್ಲಿಯ ಸಿ ಒ ಇದ್ದಾರಲ್ಲ ಅವರ ನಂಬರ್ ನಾನು ನಿಮಗೆ ಕೊಡ್ತೀನಿ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ವಿಶೇಷವಾಗಿ. ಯಾಕಂದರೆ ಇವರಿದಾರಲ್ಲ, ಇವರು ಅನೇಕ ಕಡೆ ನಾನು ನೋಡಿದ್ದೀನಿ, ಬೇರೆ ಚಾನಲ್ ಇದ್ದಾಗಲೂ ಕೂಡ ಒಂಥರ ಏನು ಸಮಸ್ಯೆ ಇದ್ದರೂ ಕೂಡ ಅದಕ್ಕೊಂದು ಅಂದರೆ ಈಗ ಒಂದು ನಾವೇನು ಅದನ್ನು ಕೇಳ್ತಾ ಇಲ್ಲ, ಜಿಲ್ಲಾಧಿಕಾರಿಯಾಗಿ ಬಂದ ತಕ್ಷಣ ಒಂದು ವಿಜಯಪುರಕ್ಕೋ ಮತ್ತೊಂದು ಕಡೆ ಜಿಲ್ಲಾಧಿಕಾರಿ ಸಿ ಒ ಆಗಿ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತೇನಲ್ಲ. ಆದರೆ ಒಂದು ಕಂಪ್ಲೇಂಟ್ ನಾವು ಹೇಳಿದಾಗ ಅದನ್ನೊಂದು ಮಾಡಿಕೊಟ್ಟಾಗ ಇವರಿದಾರಲ್ಲ ಸಿ ಒ ಅವರು, ಅವರ ಬಗ್ಗೆ ಶಶಿಧರ್ ಕುರೇರಾ, ಓಕೆ, ಮೋಸ್ಟ್ಲಿ ಆದಷ್ಟು ಬೇಗ ಅವರು ಜಿಲ್ಲಾಧಿಕಾರಿ ಕೂಡ ಆಗ್ಬೋದು. ಇಂಥ ಅನೇಕರು ನಾವು ನೋಡಿದ್ದೀವಿ, ಅನೇಕರು. ಇನ್ನೊಬ್ಬರಿದ್ದು ಸುನಿಲ್ ಅಂತ ಒಬ್ಬರಿದ್ದರು, ಅವರು ಎಲ್ಲೋ ಜಿಲ್ಲಾಧಿಕಾರಿ ಆಗಿರಬೇಕು. ಕೇಳಿದ ತಕ್ಷಣ ಕಾಯ್ತಾ ಇರ್ತಾರೆ, ಎಲ್ಲಿ ಏನು ಸಮಸ್ಯೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿಕೊಟ್ರು. ಕರೆ ಹೋದ ತಕ್ಷಣ ಸಿ ಒ ಇ ಒ ಪಿ ಡಿ ಒ ಎಲ್ಲ ಎಂಟ್ರಿ ಕೊಡ್ತಾರೆ. ಇಂಥವರೆಲ್ಲ ಒಂದೊಂದು ಜಿಲ್ಲೆಯಲ್ಲಿದ್ದರೆ ನಮಗೊಂದು ಸಮಾಧಾನ, ಕೆಲಸ ಆಗಿಬಿಡ್ತದೆ ಅಂತೇಳಿ. ಒಂದು 7 ಜನ ನಮ್ಮ ಆ ಥರ ಅಂದರೆ ಈ ಕಾರ್ಯಕ್ರಮದ ಮೂಲಕ ಮಿತ್ರರಾದವರು ತುಂಬ ಜನ ಇದ್ದಾರೆ. ನಮ್ಮ ಉದ್ದೇಶ ಏನು ಗೊತ್ತಾ ಸರ್, ಟೀಕೆ ಟಿಪ್ಪಣಿ ಮಾಡ್ತೀವಿ, ಬೇರೆ ವಿಚಾರ, ಕೆಲಸ ಆಗಬೇಕಲ್ಲ. ಎಷ್ಟು ಅದ್ಭುತವಾಗಿದೆ ಕೆಲಸ ನೋಡಿ. 1ನೇದಾಯ್ತು ಸೀನು, 2ನೇ ಸೀನು ಚರಂಡಿ ಮುಚ್ಚುವಂತೆ ನೋಡಿ, ಈ ಥರ ಇರುತ್ತೆ. ಅದು ಎಂಥ ಕೆಟ್ಟ ಕೊಳಕ ಸ್ಮೆಲ್ ನಿಮ್ಗೆ ಅರ್ಥ ಆಗಿರ್ಬೋದು. ಅದು ಹೋಗೋದೇ ಅದರಿಂದ, ಚರಂಡಿ ನೀರು ಹೋಗೋದೇ ಅದರಿಂದ. ಆಮೇಲೆ ಅದರಲ್ಲಿ ಎಲ್ಲ ಈ ಮೂತ್ರ ವಿಸರ್ಜನೆ ಮಾಡಿದ ಬಂದು ಎಲ್ಲ ಹೋಗ್ತಾ ಇರುತ್ತೆ. ಅದು ಪಾಪ ತಿಂಗಳಾನುಗಟ್ಟಲೆ ಬಾಕಿ ಆದರೆ ಎಂಥ ಸ್ಮೆಲ್ ಗೊತ್ತಲ್ಲ ನಿಮಗೆ. ಆಮೇಲೆ ಸ್ಲ್ಯಾಬ್ ಬಂತು ನೋಡಿ, ಮಾಡೇ ಬಿಟ್ರು, ಏನು ಕಾಯಿಲೆ ಇಲ್ಲ ಆ ಕಡೆ ಈ ಕಡೆ. ಆಮೇಲೆ ಗ್ಯಾಪು ಎಲ್ಲ ಕ್ಲಿಯರ್. ನಿಮ್ಗೆ ಗೊತ್ತಲ್ಲ, ನಾವು ಒಮ್ಮೆ ಸ್ಟೋರಿ ಮಾಡಿದರೆ ನೋಡಿ ಸ್ಲ್ಯಾಬ್ ಬಂತು. ಆಮೇಲೆ ಇದನ್ನು ನೀವು ಮಾಡಬೇಕು ಅಂತಂದರೆ ಇದು ಸಿನಿಮಾ ಥರ ನಾವು ಅದನ್ನು ಕವರೇಜ್ ಮಾಡಬೇಕು. ಒಂದು ದಿವಸ ಸಿ ಒ ಬಂದಾಗ ಕ್ಯಾಮ್ರಾ ಹೋಗಬೇಕು, ಆಮೇಲೆ ಆ ಮಕ್ಕಳಲ್ಲಿ ಇದ್ದಾಗ ಕ್ಯಾಮ್ರಾ ಹೋಗಬೇಕು, ಆಮೇಲೆ ಅದನ್ನು ಇಳಿಸಿದಾಗ ಕ್ಯಾಮ್ರಾ ಹೋಗಬೇಕು, ಆಮೇಲೆ ಚಪ್ಪಡಿ ಕಲ್ಲು ಅನ್ಲೋಡ್ ಆಗ್ತಾಯಿದೆ ನೋಡಿ. ಚಪ್ಪಡಿ ಕಲ್ಲು ಕಳೆದ 1 ವರ್ಷದಿಂದ ಪ್ರಾಬ್ಲಮ್ ಇತ್ತದು. ಚಪ್ಪಡಿ ಕಲ್ಲು ಬಂತಾ. ನಂಬರ್ 5 ಏನು ನೆಕ್ಸ್ಟು ನೋಡಿ, ಸ್ವಲ್ಪ ನೋಡಿ. ಇನ್ನೊಂದೇನು ಗೊತ್ತಾ, ಈ ಪಾಪ ಇದಕ್ಕೆ ಇಳಿಯೋರಿಗೆಲ್ಲ ಒಂದು ಬೂಟು ಗೀಟೆಲ್ಲ ಕೊಡ್ಬೇಕ್ರಿ ಪಾಪ. ಅವರು ಕೂಡ ಅವ್ರದ್ದು ಜೀವ ಅಲ್ವಾ. ಈಗ ನಮ್ಮಲ್ಲಿ ಈ ಪಿಟ್ಟಿಗೆಲ್ಲ ಇಳಿತಾರಲ್ಲ, ಕೆಲವರು ಹೇಳ್ತಾರೆ ನೋಡಿ, ರಿಸರ್ವೇಷನ್ ಯಾಕೆ ಬೇಕು ಎಲ್ಲ. ಈ ಪಿಟ್ಟಿಗೆ ಇಳಿತಾರಲ್ಲ, ಎಲ್ಲ ಜಾತಿಯವರು ಇಳಿಯೋದಿಲ್ಲ, ಗೊತ್ತಾ ನಿಮಗೆ? ಅದ್ಯಾಕೆ ಎಲ್ಲ ಜಾತಿ ತಗೊಳ್ಳಲ್ಲ? ಅದು ಸಮಸ್ಯೆ. ಆಮೇಲೆ ನೀವು ಯಾವುದಾದ್ರೂ ದೇವಸ್ಥಾನನೋ ಮತ್ತೊಂದೋ ಮಗದೊಂದು ಈ ಚಪ್ಪಲಿ ಸ್ಟ್ಯಾಂಡ್ ಇರುತ್ತಲ್ಲ, ಅದರ ಇದು ಕೆಲವು ಜಾತಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದು ಅವರೇ ಮಾಡೋದು, ಅದನ್ನು ಬೇರೆಯವ್ರು ಮಾಡೋಂಗಿಲ್ಲ, ಮಾಡಲಿಕ್ಕೆ ಹೋಗಲ್ಲ. ಮತ್ತು ಯಾರಿಗೂ ರಿಸರ್ವೇಷನ್ ಬೇಡ ಅಂತಂದರೆ ಅಲ್ಲೂ ರಿಸರ್ವೇಷನ್ ಬೇಡ. ಇದನ್ನು ಬಾಕಿದವ್ರು ಕೂಡ ಮಾಡ್ತಾರಾ? ಮಾಡಲ್ಲ. ಇರಲಿ, ಆದರೆ ಅದೊಂದು ಬೇರೆ ಚರ್ಚೆ. ಆದರೆ ಅವರಿಗೆ ಒಂದು ಗ್ಲೌಸು ಫುಲ್ ಒಂದು ಹಾಕಿಸ್ಕೋಬೇಕಪ್ಪ ಫುಲ್ಲಾಗಿ. ಆಮೇಲೆ JCB ಫೀಲ್ಡ್ಗಳಿದೆ ನೋಡಿ, ಫುಲ್ ಕ್ಲೀನ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ಎಲ್ಲ ಜಾಗ ಕ್ಲೀನ್ ಮಾಡಿ ನಾವು ಮಾಡಿದರೆ ಹಂಗೆ ರೀ A to Z ಕ್ಲೀನ್ ಆಗಿಬಿಟ್ಟು ಕೆಲಸ. ಆಮೇಲೆ ಶಶಿಧರ್ ಕುರೇರಾ ಅವ್ರ ನಂಬರ್ ಕೊಡ್ತಾನೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಫೋನ್ ಮಾಡೋಕ್ಕೆ ಹೋಗಬೇಡಿ, ಬ್ಯುಸಿ ಇರ್ತಾರೆ. ಒಂದು ಮೆಸೇಜ್ ಹಾಕಿ ಅಥವಾ ವಾಯ್ಸ್ ಮೆಸೇಜ್ ಹಾಕಿ, ಫೋನ್ ಮಾಡಿ ಹಲೋ ಹಂಗೆಲ್ಲ ಬೇಡ. ಮಾತಾಡಿಸ್ಬೇಕಂದ್ರೆ ಸರ್ ಥ್ಯಾಂಕ್ ಯು ವೆರಿ ಮಚ್, ನೀವೊಂದು ಅದ್ಭುತ ಕೆಲಸ ಮಾಡಿದ್ದೀರಿ. ಅಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ನೋಡಿದೆ, ನೀವು ತಕ್ಷಣವೇ ಸಿ ಒ ಆಗಿ ಬಂದು ಸ್ಪಂದಿಸಿ ಆ ಮಕ್ಕಳಿಗೆ ನೆರವಾಗಿದ್ದೀರಿ, ಥ್ಯಾಂಕ್ ಯು. ಇಲ್ಲ, ನಾನು ಅದ್ಭುತವಾಗಿ ಬರೀಬಲ್ಲೆ ಟೈಪಿಂಗ್, ಥ್ಯಾಂಕ್ ಯು ವೆರಿ ಮಚ್, ನಿಮಗೆ ಒಳ್ಳೆಯದಾಗಲಿ. ಇಷ್ಟೇ. ಫೋನ್ ಮಾಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಕೊಡ್ತೀನಿ ಆಮೇಲೆ ಅವರ ಯಾರ್ದು ಶಶಿಧರ್ ಕುರೇರಾ ಅವ್ರ ನಂಬರ್ ನೋಡಿ. ಚರಂಡಿ ಮೇಲೆ ಸ್ಲ್ಯಾಬ್ ಒಂದೊಂದೇ ಶುರುವಾಯಿತು. ಆಮೇಲೆ ಹಂಗೆ ಹಾಕಿದ ತಕ್ಷಣ ಸೈಡಿಂದ ಸ್ಮೆಲ್ ಬರಲಿಕ್ಕೆ ಇರುತ್ತೆ. ಸ್ಲ್ಯಾಬ್ ಹಾಕಿದ್ರಾ? ನೆಕ್ಸ್ಟು ಸಿ ನಂಬರ್ 8 ಮುಚ್ಚಿದ ಚರಂಡಿ ಮೇಲೆ ನೋಡಿ, ಫುಲ್ ಕಂಪ್ಲೀಟ್ ಮಾಡಿ ಸಿಮೆಂಟ್ ಗಿಮೆಂಟ್ ಥರ ಎಲ್ಲ ಮಾಡಿ, ಒಂದು ಚೂರು ಸ್ಮೆಲ್ ಇಲ್ಲ. ಈಗ ನೀರೆಲ್ಲ ಕೇರಿ ಬಾಗಲಕೋಟೆ ಸೂಪರ್ 3 ಇಂಪ್ಯಾಕ್ಟ್. ಹೆಂಗೆ? ಅವ್ರು ನಮ್ಮ ರಿಪೋರ್ಟರ್ ಸಿದ್ದು ದುತ್ರಗಾವಿ ಅಂತ. ಅಲ್ಲ ಕ್ಯಾಮ್ರಾಮ್ಯಾನ್ ಯಾರು? ಮಾಂತೇಶ್. ಸಿದ್ದು ದುತ್ರಗಾವಿ ನಮ್ಮ ರಿಪೋರ್ಟ್ರು, ಮಾಂತೇಶ್ ಅಲ್ಲೇ ಕ್ಯಾಮ್ರಾಮ್ಯಾನ್. ಬಟ್ ಇವತ್ತು ನಾನು ಶಶಿಧರ್ ಕುರೇರಾ ಅವ್ರ ನಂಬರ್ ಕೊಡೋದು ನಿಮಗೆ ಲಾಸ್ಟಿಗೆ. ಆಮೇಲೆ ಮಕ್ಕಳು ಧನ್ಯವಾದ ನೋಡಿ. ಎಲ್ಲ ಹೆಣ್ಣುಮಕ್ಕಳು ನೋಡ್ರಿ, ಗಂಡು ಮಕ್ಕಳು ಇದ್ದಾರೆ, ಹೆಣ್ಣು ಮಕ್ಕಳು ಇದ್ದಾರೆ. ಸರ್ಕಾರಿ ಶಾಲೆಗೆ ಬರೋದೇ ಅಪರೂಪ. ನೀವು ಬರೋ ಮಕ್ಕಳಿಗೆ ನೀವು ಈ ಥರ ಗಲೀಜು ಮಾಡಿಸ್ಕೊಟ್ಟು ಹೆಂಗೆ ಬರ್ತಾರೆ? ಎಷ್ಟು ಖುಷಿಯಿಂದ ಇದೆ ಮಕ್ಕಳು ಇವತ್ತು. ಅಷ್ಟೇ ಸರ್ ನಮಗೆ ತೃಪ್ತಿ, ಅಷ್ಟೇ.
ಆ ಮಕ್ಕಳಿಗೆ ನೀವು ದೊಡ್ಡದಾಗಿ ಏನಾಗ್ತಾವೋ ಯಾರು ಗೊತ್ತು. ಏನೇ ಇವರೇ ತಾನೇ ನೆಕ್ಸ್ಟ್ ಆಳೋದು ಈ ದೇಶವನ್ನು, ಈ ರಾಜ್ಯವನ್ನು. ಹಾಂ, ಓಕೆ ಓಕೆ. ಸ್ಟೂಡೆಂಟ್ಸ್ಗಳು ಮಾತಾಡಿದರೆ ಅದ್ರ ಬಗ್ಗೆ ಕೇಳಿಸ್ಕೊಳ್ಳಿ. ನಾನು ರಿಪಬ್ಲಿಕ್ ನ್ಯೂಸನ್ನು ಡೈಲಿ ನೋಡ್ತೀನಿ. ನಾನು ಜಯಪ್ರಕಾಶ್ ಶೆಟ್ಟಿ ಅವರ ಅಭಿಮಾನಿ. ಇವರು ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತಾರೆ, ಹಾಗೆ ನಮ್ಮ ಶಾಲೆಯ ಸಮಸ್ಯೆಯನ್ನು ನಿವಾರಿಸ್ತಾರೆ ಎಂದು ನಂಬುತ್ತೇನೆ. ಅವರಿಗೆ ಈಗ ಏನಾದರೂ ನಮ್ಮ ಶಾಲೆಯ ಸಮಸ್ಯೆಯನ್ನು ಬಗೆಹರಿಸಿದರೆ ಅವರಿಗೆ ನಾನೊಂದು ಸಲ್ಯೂಟ್ ಹೊಡೆಯುತ್ತೇನೆ ಅಂತ ಹೇಳ್ತೀನಿ. ನಾನು ರಿಪಬ್ಲಿಕ್ ನ್ಯೂಸನ್ನು ಡೈಲಿ ನೋಡ್ತೀನಿ. ನಾನು ಜಯಪ್ರಕಾಶ್ ಶೆಟ್ಟಿ ಅವರ ಅಭಿಮಾನಿ. ಇವರು ಎಲ್ಲ ಸಮಸ್ಯೆಗಳನ್ನು ನಿವಾರಿಸ್ತಾರೆ, ಹಾಗೆ ನಮ್ಮ ಶಾಲೆಯ ಸಮಸ್ಯೆಯನ್ನು ನಿವಾರಿಸ್ತಾರೆ ಎಂದು ನಂಬುತ್ತೇನೆ. ಅವರಿಗೆ ಈಗ ಏನಾದರೂ ನಮ್ಮ ಶಾಲೆ ಸಮಸ್ಯೆಯನ್ನು ಬಗೆಹರಿಸಿದರೆ ಅವರಿಗೆ ನಾನೊಂದು ಸಲ್ಯೂಟ್ ಹೊಡೆಯುತ್ತೇನೆ ಅಂತ ಹೇಳ್ತೀನಿ. ಇದನ್ನು ನಮಗೆಲ್ಲ ಮಾಡಿಕೊಟ್ಟಾರೆ. ಹೀಗಾಗಿ ನನ್ನ ಪರವಾಗಿ, ನನ್ನ ಗುರು ವೃಂದದ ಪರವಾಗಿ ಹಾಗೂ ನನ್ನ ಶಾಲೆಯ ಪರವಾಗಿ ರಿಪಬ್ಲಿಕ್ ಚಾನಲ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ರಿಪಬ್ಲಿಕ್ ಚಾನಲ್ ಅವರು ಇದನ್ನು ನಮಗೆಲ್ಲ ಮಾಡಿಕೊಟ್ಟಾರೆ. ಹೀಗಾಗಿ ನನ್ನ ಪರವಾಗಿ, ನನ್ನ ಗುರು ವೃಂದದ ಪರವಾಗಿ ಹಾಗೂ ನನ್ನ ಶಾಲೆಯ ಪರವಾಗಿ ರಿಪಬ್ಲಿಕ್ ಚಾನಲ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ರಿಪಬ್ಲಿಕ್ ಚಾನಲ್ ಅವರು ಇದನ್ನು ನಮಗೆಲ್ಲ ಮಾಡಿಕೊಟ್ಟಾರೆ. ಹೀಗಾಗಿ ನನ್ನ ಪರವಾಗಿ, ನನ್ನ ಗುರು ವೃಂದದ ಪರವಾಗಿ ಹಾಗೂ ನನ್ನ ಶಾಲೆಯ ಪರವಾಗಿ ರಿಪಬ್ಲಿಕ್ ಚಾನಲ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ರಿಪಬ್ಲಿಕ್ ಚಾನಲ್ ಅವರು ಇದನ್ನು ನಮಗೆಲ್ಲ ತುಂಬ ನಂಬಿಕೆ ಇಟ್ಟಿದೆ. ಆ ನಂಬಿಕೆಯನ್ನು ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರೆಲ್ಲ ಮಾಡ್ತಾರಂತ, ಹಾಗೇನೇ ಆಗಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಚರಂಡಿ ಸಹ ಸುಗಮವಾಗಿದೆ ಮತ್ತು ಎಲ್ಲ ಚಾವಣಿಯ ಕಲ್ಲುಗಳನ್ನು ಸಹ ಹಾಕಿದ್ದಾರೆ ಮತ್ತು ಫಲವತ್ತ ಮಣ್ಣನ್ನು ಸಹ ಹಾಕಿದ್ದಾರೆ. ಹೀಗಾಗಿ ನಾವು ಎಲ್ಲರೂ ಓಡಾಡ್ಬೋದು. ಹಾಗಾಗಿ ಮತ್ತು ನಾವು ಸ್ಪೋರ್ಟ್ಸಿಗೆ ಆಟ ಆಡೋ ಮುಂದಾಗಾದ್ರೂ ಬಾಲ್ ಬಂದು ಚರಂಡಿ ಒಳಗೆ ಬೀಳ್ತಾ ಇತ್ತು. ಹಾಗಾಗಿ ಈಗ ಅದು ಸಹ ಏನೂ ಆಗಲ್ಲ ಅಂತ ಹೇಳ್ತಾ ನಾನು ಹೇಳಿದ ಮಾತಾಗೆ ನಾನು ಜಯಪ್ರಕಾಶ್ ಅವರಿಗೆ ಇದನ್ನೆಲ್ಲ ಮಾಡಿಕೊಟ್ರೆ ಅವರಿಗೆ ಒಂದು ತುಂಬ ನಂಬಿಕೆ ಇಟ್ಟಿದೆ. ಆ ನಂಬಿಕೆಯನ್ನು ಓಕೆ, ನೋಡಿದ್ರಾ, ಇಷ್ಟೆಲ್ಲ ಆಯಿತು. ಸಿ ಒ ಬರ್ತಾರೆ ಎಲ್ಲ ನೋಡಿ. ನಿಮ್ಗೆ ಗೊತ್ತಲ್ವಾ, ಒಂದು ಕಡೆ ಏನಾದರೂ ಗಲೀಜಾಗಿದ್ದರೆ ಅದು 4 ದಿವಸ ಆದ ನಂತರ ಎಂಥ ಕಿರಿಕಿರಿ ಅಲ್ಲಿ ಪಾಪ ಮಕ್ಕಳು ಆ ಕಡೆ ಈ ಕಡೆ ಓಡಾಡ್ತವೆ. ಒಂದು 300-400 ಮಕ್ಕಳಿದೆ ಆ ಥರ ಸರ್. ಗಲೀಜು ನೀರು ಹೋಗ್ತಾ ಇದೆ, ಗಲೀಜು ನೀರು. ಈಗ ಫುಲ್ ಹಾಕಿ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಕಂಪ್ಲೀಟ್ ಅಂದರೆ ಆ ಸೈಡು ಗೀಡು ಯಾವುದೂ ಇಲ್ಲ. ನೀವು ನೋಡಿದ್ರಲ್ಲ ಹೆಂಗಿದೆ ಅಂತೇಳಿ. ನೋಡಿ, ಇದು ಶಶಿಧರ್ ಕುರೇರ್ ಅವರು, ಅಲ್ಲಿಯ ಸಿ ಒ. ದಯವಿಟ್ಟು ಅಧಿಕಾರಿ ನಂಬರ್ ಇದು 9480851000. ಇವ್ರಿಗೊಂದು ಥ್ಯಾಂಕ್ಸ್ ಮೆಸೇಜ್ ಕಳಿಸಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಬೇಡಿಕೆ, ದಯವಿಟ್ಟು ಫೋನ್ ಮಾಡಬೇಡಿ. ಯಾಕಂದರೆ ಯಾವುದೋ ಬ್ಯುಸಿ ಮೀಟಿಂಗಲ್ಲಿ ಇರ್ತಾರೆ. ನಾವು ಕಿರಿಕಿರಿ ಮಾಡಿದರೆ ಅದು ಕಿರಿಕಿರಿ ಆಗಬಾರ್ದು. ನನಗಷ್ಟೇ ಕಿರಿಕಿರಿ ಆಗಬಾರ್ದು. ಅವ್ರಿಗೆ ಖುಷಿ ಆಗಬೇಕು, ಒಂದು ಫ್ರೀ ಆಗೋ ಏನೋ ಹಿಂಗೆಲ್ಲ ಬಂದಿದೆ ಅಂತ ಹೇಳಿದಾಗ. ಈಗ ಅವರು ಬಾಗಲಕೋಟೆಯಲ್ಲಿ ಇರ್ತಾರೆ, ಮಂಗಳೂರಿಂದ ಒಬ್ಬರು ಮೆಸೇಜ್ ಹಾಕಿರ್ತಾರೆ, ಉಡುಪಿಯಿಂದ ಹಾಕಿರ್ತಾರೆ, ಮೈಸೂರಿಂದ ಹಾಕಿರ್ತಾರೆ, ದಾವಣಗೆರೆಯಿಂದ ಹಾಕಿರ್ತಾರೆ, ಬೆಳಗಾವಿಯಿಂದ ಹಾಕಿರ್ತಾರೆ. ಹಾಗೆ ಅವ್ರಿಗೆ ಅನಿಸುತ್ತೆ ನಮ್ಮನ್ನು ಎಷ್ಟು ಜನ ಗುರುತಿಸ್ತಾರೆ ಅಂತೇಳಿ. ನನ್ನ ಉದ್ದೇಶ ಏನು ಗೊತ್ತಾ ಆ ಮೂಲಕ, ನೋಡಿ ಸರ್, ನೀವು ಅದ್ಭುತ ಕೆಲಸ ಮಾಡಿದಾಗ ಇಡೀ ರಾಜ್ಯದ ಜನತೆ ನಿಮ್ಮನ್ನು ಗುರುತಿಸ್ತಾರೆ. ಸೊ ಹಾಗಾಗಿ ಇದೇ ರೀತಿ ಮುಂದುವರಿ ನಿಮ್ಮ ಕೆಲಸ ಅಂತ ಹೇಳಿ. ಅದು ನೋಡಿ ಎಷ್ಟು ಅದ್ಭುತ. ಆಗ ಮತ್ತು ಈಗ ತೋರಿಸಿ ಹೆಂಗಿದೆ ಅಂತೇಳಿ. ನೋಡಿ, ಫುಲ್ ಮಕ್ಕಳು ಫುಲ್ ಖುಷಿ. ನೋಡಿ, ಹಿಂಗಿತ್ತು. ನೋಡಿದ್ರೆ ಅದು ಹೆಂಗೆ ಕಾಣುತ್ತೆ ನಿಮ್ಗೆ ಅರ್ಥ ಆಗಿರ್ಬೋದು. ಹಿಂಗಿತ್ತು ನೋಡಿ. ಫುಲ್ಲ ಅದಾಗಿ ವಾಸನೆ ಬಂದು ಮತ್ತೊಂದಾಗಿ ಪಾಪ ಅಲ್ಲಿ ಅವಸ್ಥೆ ನೋಡಿದಾಗಲಿ ನಿಮ್ಗೆ ಗೊತ್ತಾಗಿರ್ಬೋದಲ್ವಾ, ಅರ್ಥ ಆಗಿರ್ಬೋದಲ್ಲ. ಅಲ್ಲಿ ಬ್ಲಾಕ್ ಆಗಿ ನಿಂತಿದೆ. ಇವತ್ತು ನೋಡಿ ಮಕ್ಕಳು ಹೆಂಗೆ ಓಡಾಡ್ತಾ ಇದ್ದಾರೆ ಅಂತ. ಓಹ್, ಒಂದು 4 ಸ್ಟೆಪ್ ಜಾಸ್ತಿ ಓಡ್ತಿದ್ದಾರೆ ಅದರ ಮೇಲೇ. ಹಿಂಗಿತ್ತು ನೋಡಿ. ಈಗ ಫುಲ್ ಖುಷಿ. ಅಲ್ಲಿ ನೋಡಿ ಅವರಿದ್ದಾರೆ, ಯಾರು ಶಶಿಧರ್ ಕುರೇರ್ ಅವರು ಬಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ದುರ್ವಾಸನೆ, ಇವತ್ತು ಯಾವ ದುರ್ವಾಸನೆ ಕೂಡ ಇಲ್ಲ.